ನಿಮ್ಮ ಮೈಂಡಲ್ಲಿರುವಂತಹ ಪರ್ಸನ್ ಬಗ್ಗೆ ನಿಮಗೇನು ನಿಮ್ಮ ಮೈಂಡಲ್ಲಿರುವಂತಹ ಪರ್ಸನ್ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ, ಅವ್ರ ತಲೆಯಲ್ಲಿ ಏನು ನಡೀತಿದೆ ನಿಮ್ಮ ಬಗ್ಗೆ, ಬನ್ನಿ ನೋಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಈ ರೆಸ್ಪಾನ್ಸಿಬಿಲಿಟಿಲಿ ಅವರೆಲ್ಲ ಒಂದು ಕಡೆ ತುಂಬ ಅಂದರೆ ಇಂಬ್ಯಾಲೆನ್ಸ್ ಆಗ್ತಿದ್ದಾರೆ. ಎಸ್, ಯುವರ್ ಪರ್ಸನ್ ಫಾರ್ ನಾವು ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಆಗಿರ್ತಿದೆ. ಬಿಕಾಸ್ ಯುವರ್ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್, ಕಷ್ಟದ ಪೀರಿಯಡು, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಎಸ್, ಒಂದು ಹೊಸ ಬಿಗಿನಿಂಗ್ ಆಗಿ ನಿಮ್ಗೊಂದು ವಾಪಸ್ ಅವ್ರು ಬಂದೇ ಬರ್ತಾರೆ ವಿತ್ ಲಾಟ್ಸ್ ಆಫ್ ಲವ್, ಅಬೆಂಡೆನ್ಸ್ ಎಲ್ಲ ಬಂದೇ ಬರ್ತಾರೆ. ದೆರ್ ಈಸ್ ಎಸ್, ಆ್ಯಂಡ್ ನಿಮಗೆ ವೇಟ್ ಮಾಡ್ತಾ ಇರೋದಕ್ಕೆ ಅಥವಾ ನೀವು ಅವ್ರ ಜೊತೆ ಕೈ ಜೋಡಿಸಿ ನಡೆದೋದಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಸಂಬಂಧಕ್ಕೆ ಒಂದು ವ್ಯಾಲ್ಯೂ, ಒಂದು ಕರ್ಮ, ಒಂದು ಬ್ಲೆಸ್ಸಿಂಗ್ ಅಂತ ಸಿಗುತ್ತೆ. ಆ್ಯಂಡ್ ಎಸ್, ನೀವಿಬ್ಬರು ಒಂದು ಫ್ಯಾಮಿಲಿ ಚೆನ್ನಾಗಿ ಫಾರ್ಮ್ ಮಾಡ್ತೀರಾ. ಆ್ಯಂಡ್ ನೀವಿಬ್ಬರು ಒಬ್ರೊಬ್ರು ಲೈಫ್ದು ಒಬ್ರೊಬ್ರದ್ದು ಜನ್ರೇಷ್ನಲ್ ಕರ್ಮ ಹೀಲ್ ಮಾಡ್ತೀರಾ, ಬ್ಲಡ್ ಲೈನ್ ಹೀಲಿಂಗ್ ಆಗುತ್ತೆ. ಆ್ಯಂಡ್ ಎಸ್, ನಿಮಗೆ ಒಳ್ಳೆ ಫ್ಯಾಮಿಲಿ ಇರುತ್ತೆ. ಆ್ಯಂಡ್ ಒಬ್ರಿಗೊಬ್ರು ಲಾಯಲ್ ಆಗಿರ್ತೀರ, ಕರ್ಮ ಬ್ಯಾಲೆನ್ಸ್ ಆಗುತ್ತೆ, ಒಳ್ಳೆ ಮಕ್ಕಳು ಇರ್ತಾರೆ, ಚೆನ್ನಾಗಿ ಓದ್ತಾರೆ, ಎಲ್ಲ ಏನು ಬೇಕೋ ಎಲ್ಲ ಇರುತ್ತೆ ನಿಮ್ಮ ಲೈಫಲ್ಲಿ. ಎಸ್, ಒಂದಾದಮೇಲೆ ಒಂದು ಹೊಸ ಬಿಗಿನಿಂಗ್ ಬರ್ತಾನೆ ಇರುತ್ತೆ. ಆ್ಯಂಡ್ ಸ್ಪೆಷಲಿ ವಿತ್ ಏಸ್ ಆಫ್ ಪೆಂಟಿಕಲ್ಸ್ ಹೊಸ ಪೋರ್ಟಲ್ಸ್ ಅನ್ನೋದು ಓಪನ್ ಆಗ್ತಾನೆ ಇರುತ್ತೆ. ಏನಕ್ಕೆ ನೀವು ಇಲ್ಲಿ ಕರ್ಮ ಬ್ಯಾಲೆನ್ಸ್ ಮಾಡಿದ್ದೀರಾ, ಬ್ಲಡ್ ಲೈನ್ ಹೀಲಿಂಗ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಜೊತೆಗೆ ಓಕೆ ಒಳ್ಳೆ ದುಡ್ಡು ಕೂಡ ಬರುತ್ತೆ. ಆ್ಯಂಡ್ ಎಸ್, ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ಬೋದು ನಿಮಗೆ ಕೆಲವು ವಿಷಯಗಳು. ಸ್ವಲ್ಪ ನೀವು ಆ ಟೈಮ್ನಲ್ಲಿ ನೀವು ಸ್ವಲ್ಪ ಬ್ರೇಕ್ ಅಂತ ತಗೊಳ್ಳಿ. ಓಕೆ, ಸಡನ್ನಾಗಿ ಏನು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ, ಬ್ರೇಕ್ ಅಂತ ತಗೊಳ್ಳಿ. ವಿತ್ ದ ಲವರ್ಸ್ ಕಾರ್ಡ್ ಐ ಟೆಲ್ ಯು, ಇಫ್ ಯು ಆರ್ ಸಿಂಗಲ್, ನೀವು ತುಂಬ ಬೇಗ ಇನ್ನೊಬ್ರ ಜೊತೆ ನೀವು ಮೀಟ್ ಆಗ್ತೀರಾ. ಓಕೆ, ದ ಪರ್ಸನ್ ಆನ್ ಯೋರ್ ಮೈಂಡ್ ಈಸ್ ವೆರಿ ಪ್ಯಾಷನೇಟ್. ನಿಮ್ಮ ತಲೆಯಲ್ಲಿರುವಂತಹ ಯಾರೇ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಇದ್ದರೂ ಕೂಡ ತುಂಬ ಪ್ಯಾಷನ್ ಇದೆ ಅವ್ರಿಗೆ. ಆ್ಯಂಡ್ ತುಂಬ ಡಿಸ್ಟ್ರಾಕ್ಷನ್ಸ್ ಕೂಡ ಇದೆ ಅಷ್ಟೇ ಅವ್ರಿಗೆ. ಸೊ ನೀವು ಅಷ್ಟೇ ಅವರನ್ನು ಜಾಸ್ತಿ ಡಿಸ್ಟರ್ಬ್ ಮಾಡೋದನ್ನು ಕಮ್ಮಿ ಮಾಡಬೇಕು. ಆ್ಯಂಡ್ ಎಸ್, ಇಬ್ರಿಗೂ ಸ್ವಲ್ಪ ಸಪ್ರೇಷನ್ ಅನ್ನೋದು ಇವಾಗಿರುತ್ತೆ. ಬಿಕಾಸ್ ನಿಮ್ಮಿಬ್ಬರಿಗೂ ಪಾಠ ಕಲಿಬೇಕು ಅನ್ನೋದೊಂದು ಮೆಸೇಜ್ ಇದೆ ಇದರಲ್ಲಿ. ಓಕೆ, ಲೈಫ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎವ್ರಿಬಡಿ. ಬಾಯ್.